ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇನೆಂದರೆ, ನನ್ನ ಮಗಳಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು. ಸೊ ಅವಳ ಟಾಪಿಕ್ ಬಂದು ಹೆಲ್ದಿ ಫುಡ್ ಅಂದರೆ ವೆಜಿಟೇಬಲ್ಸ್ ಕೊಟ್ಟಿದ್ದರು. ಸೊ ನಾನು ಅವಳಿಗೆ ಮನೇಲೇ ಒಂದು ಕಾಸ್ಟ್ಯೂಮ್ನ ರೆಡಿ ಮಾಡಿದ್ದೆ ವೆಜಿಟೇಬಲ್ಸ್ದು. ಅದು ಹೇಗೆ ತುಂಬಾ ಸುಲಭವಾಗಿ ನಾವೇ ಮಾಡ್ಕೋಬೋದು, ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನಾನು ತುಂಬ ಸುಲಭವಾಗಿ ನಮಗೆಲ್ಲರಿಗೂ ಸಿಗುವಂಥ ವೆಜಿಟೇಬಲ್ಸ್ನೇ ಯೂಸ್ ಮಾಡಿದ್ದೀನಿ. ಹೀರೆಕಾಯಿ ಇರ್ಬೋದು, ಹಾಗಲಕಾಯಿ, ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬಟಾಣಿ ಮತ್ತು ಕಾರ್ನ್ನ ಬಳಸಿದ್ದೀನಿ. ನೀವೀಗ ಇಲ್ಲಿ ನೋಡ್ತಾ ಇರೋದು ಓಲೆ. ನಾನು ಕ್ಯಾರೆಟ್ ಮತ್ತು ಹಾಗಲಕಾಯಿನ ಕಟ್ ಮಾಡಿ ಅದನ್ನು ಪೋಣಿಸಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರೋದು ಬೈತಲೆ ಬಟ್ಟು. ಇದಕ್ಕೆ ನಾನು ಕಾರ್ನು ಮತ್ತು ಬಟಾಣಿ ಹಾಗೂ ಕ್ಯಾರೆಟ್ನ ಹೂ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹೀರೆಕಾಯಿ ಹಾಕಿದ್ದೀನಿ. ಅದ್ರ ಮೇಲೆ ನೋಡ್ತಾ ಇರೋದು ನೀವು ಸೊಂಟದ ಪಟ್ಟಿ. ಅದಕ್ಕೆ ನಾನು ಕ್ಯಾರೆಟು, ಹಾಗಲಕಾಯಿ, ಬಟಾಣಿ ಎಲ್ಲ ಮಾಡಿದ್ದೀನಿ. ಒಂದು ಚಿಕ್ಕ ಚೋಕರ್ ಸೆಟ್ ಥರ ಮಾಡ್ಕೊಂಡಿದ್ದೀನಿ, ಅದನ್ನ ಕ್ಯಾರೆಟಲ್ಲಿ ಮಾಡಿದ್ದೀನಿ. ಮತ್ತು ಒಂದು ಲಾಂಗ್ ನೆಕ್ಲೆಸ್ ಥರ ಮಾಡಿದ್ದೆ. ಅದನ್ನು ನಾನು ಗೋರಿಕಾಯಿನ, ಒಂದು ಮೀಡಿಯಮ್ ಸೈಜ್ ಗೋರಿಕಾಯಿನ ತೊಗೊಂಡು, ಅದು ತುಂಬ ಹತ್ರಕ್ಕೆ ಪೋಣಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಮಧ್ಯಕ್ಕೆ ಎರಡೆರಡು ಬಟಾಣಿನ ಸೇರಿಸಿ ಪೋಣಿಸಿದ್ದೀನಿ. ನಾನಿದು ಎಲ್ಲನೂ ಪೋಣಿಸೋಕ್ಕೆ ಮಾಮೂಲಿ ನಾವು ಬಟ್ಟೆ ಎಲ್ಲ ಹೊಲಿತೀವಲ್ವ, ಅದೇ ದಾರದಲ್ಲಿ ಸೂಜಿಲಿ ನಾನು ಇದನ್ನೆಲ್ಲ ಪೋಣಿಸಿಟ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡೋಕ್ಕೆ ತುಂಬ ಈಸಿ ಆಯಿತು. ಮತ್ತು ನೀವು ಇಲ್ಲಿ ಮೇಲೆ ನೋಡ್ತಾ ಇರೋ ಹಾಗೆ ಕಾರ್ನ್ ಮತ್ತು ಬಟಾಣಿ ಏನು ಪೋಣಿಸ್ಕೊಂಡಿದ್ದೀನಿ, ಅದನ್ನು ಅವಳಿಗೆ ಕೈಗೆ ಬ್ರೇಸ್ಲೆಟ್ ರೀತಿ ನಾನು ಯೂಸ್ ಮಾಡಿದ್ದೀನಿ. ಸೊ ನಾನೀಗ ಕಾರ್ನ್ನ ತೊಗೊಂಡ್ಮೇಲೆ ಅದ್ರ ಸಿಪ್ಪೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನು ಹೂ ಥರ ಕಟ್ಟಿ ಅವಳಿಗೆ ಈಗ ಫ್ರಾಕ್ ಹಾಕಿದ್ದೀನಲ್ಲ ಅದನ್ನ ಕವರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಟ್ಟೋಕ್ಕೆ ಅಂತ ಹೂ ಥರ ಕಟ್ಟಿಟ್ಕೊಂಡಿದ್ದೀನಿ. ಮತ್ತು ನನಗೆ ದಂಟು ಸೊಪ್ಪು ಸಿಕ್ಕಿತ್ತು, ಕೆಂಪು ದಂಟು. ಅದನ್ನು ಕೂಡ ನಾನು ಚೆನ್ನಾಗಿ ಅದರದ್ದು ಮಣ್ಣು ಬೇರು ಎಲ್ಲನೂ ಕ್ಲೀನ್ ಮಾಡಿ ಚೆನ್ನಾಗಿರೋ ಸೊಪ್ಪುಗಳನ್ನ ಒಂದು ಕಡೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇಮ್ ಹೂ ಕಟ್ಟೋ ರೀತಿಯೇ ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅವ್ಳ ಕೆಳಗಡೆ ಫ್ರಾಕ್ನ ಕವರ್ ಮಾಡೋಕ್ಕೆ ನಾನು ಯೂಸ್ ಮಾಡಿದ್ದೀನಿ. ಸೊ ನಾನು ಉದ್ದುದ್ದ ಬೀನ್ಸ್ ಸಿಗುತ್ತೆ ಅಲ್ವಾ, ಅಲಸಂದೆ ಕಾಳು ಅಂತ ಹೇಳ್ತೀರಲ್ಲ, ಅದನ್ನು ಜಡೆ ಥರ ಪೋಣಿಸ್ಕೊಂಡು ನಾನು ಅವಳಿಗೆ ಹೇರ್ ಬ್ಯಾಂಡ್ ರೀತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೋ ಥರ ಕಾಣೋಕ್ಕೆ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಸೊ ಅವಳನ್ನ ಪೂರ್ತಿ ರೆಡಿ ಮಾಡಿದ್ಮೇಲೆ ಅವಳು ಹೇಗೆ ಕಾಣ್ತಾಳೆ ಅಂತ ನಾನು ಪಿಕ್ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಕೂಲಲ್ಲೂ ಅಷ್ಟೇ ರಿವ್ಯೂ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಪೇರೆಂಟ್ಸ್ನ ಕರೆದಿದ್ರು ನೋಡೋಕ್ಕೆ. ಎಲ್ಲ ಪೇರೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಕಮ್ ಬಂದು. ಎಲ್ಲ ಮಕ್ಳಿಗೂ ಸಾಕಷ್ಟು ಟಾಪಿಕ್ಸ್ ಕೊಟ್ಟಿದ್ರು. ಇವಳು ಬಂದು ಹೆಲ್ದಿ ಫುಡ್ಡು. ನಾನು ಎಲ್ಲ ಮಕ್ಳದ್ದು ಪಿಕ್ನ ಆ್ಯಡ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಕೊಟ್ಟರೆ ನಿಮ್ಗೆ ಹೇಗೆ ರೆಡಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗ್ಬೋದು. ಜಂಕ್ ಫುಡ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಚಿಪ್ಸ್, ಪಾಪ್ಕಾರ್ನ್, ಈ ಥರ ಸಾಕಷ್ಟು ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಸೊ ನನ್ನ ವಿಡಿಯೋದಿಂದ ನಿಮಗೆ ನಿಮ್ಮ ಮಕ್ಕಳನ್ನ ಹೇಗೆ ರೆಡಿ ಮಾಡ್ಬೋದು ಅನ್ನೋಕ್ಕೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಎಷ್ಟೊಂದು ಪೇರೆಂಟ್ಸ್ಗೆ ಇದರಿಂದ ಒಂದು ಐಡಿಯಾ ಸಿಗ್ಬೋದು. ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.